ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕಿಯನ್ನಿಲ್ಲದೆ ನಿಂತ್ಕೊಂಡಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಕುಗ್ಗಿಸ್ಬೇಕಾದ್ರೆ ಸಿದ್ದರಾಮಯ್ಯನ ಕುಗ್ಸಿದ್ರೆ ಕಾಂಗ್ರೆಸ್ ಪಕ್ಷ ಕುಗ್ಗುತ್ತೆ ಅನ್ನೋದು BJP ಮತ್ತು ದಳದವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ. ಮೂಢ ಹಗರಣ ಏನು, ಜೊತೆಗೆ ಇವತ್ತು ಅವ್ರು ಹೇಳ್ತಿರೋಂಥ ವಾಲ್ಮೀಕಿ ಹಗರಣ ಏನು? ಈ ವಾಲ್ಮೀಕಿ ಹಗರಣದಲ್ಲಿ ನಮ್ಮ ಮಂತ್ರಿಗಳ ಪಾತ್ರ ಇದೆಯೇ ಇಲ್ವೇ? ಯಾಕೆ ಅರೆಸ್ಟ್ ಮಾಡಿದ್ರು? ಅರೆಸ್ಟ್ ಮಾಡಿದಂಥ ರೀತಿ ಯಾವುದು? ಮೌಖಿಕ ಆದೇಶ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಂದಲೇ ಅರೆಸ್ಟ್ ಮಾಡ್ಕೊಡೋದು, ಅದಕ್ಕೊಂದು ಕಳಂಕ ಇದು ಮಾಡಬೇಕು ಅಂತ. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದು ED, IT, ಕೇಂದ್ರ ಸರ್ಕಾರದ ಎಲ್ಲ ತನಿಖಾ ತಂಡಗಳನ್ನು ಕೂಡ ಅವರು ಅವ್ರ ಕೈಗೊಂಬೆ ಮಾಡಿಕೊಂಡು ಯಾರ ಮನೆಗೆ ಬೇಕಾದ್ರೆ ನುಗ್ಗಿಸ್ತಾರೆ. ದುರದೃಷ್ಟ ಏನಪ್ಪ ಅಂತಂದರೆ ಆ ಕಾನೂನನ್ನ ಮಾಡಿಕೊಟ್ಟವ್ರೆ ಕಾಂಗ್ರೆಸ್ನವರು. ಪರಿಹಾರವಾಗಿ ಕೊಟ್ಟರೆ ಇದಕ್ಕಿಂತ ಇನ್ನೊಂದು ಶೋಭಾ ಅನ್ನೋದೊಂದು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಅವ್ರಿಗೆ ಪೂರ ಜಮೀನೇ ಕೊಡೋದಕ್ಕೆ ಆದೇಶ ಆಗಿದೆ. ಇವ್ರದ್ದು 1998 ನಡೀತಾ ಇರೋಂಥ ವಿಚಾರ. ಡಿನೋಟಿಫೈ ಆಗಿರೋದು 2004 ನಮ್ಮ ಸಾಹೇಬರ ಅಧಿಕಾರದಲ್ಲಿರಲಿಲ್ಲ. ಮತ್ತೆ ಈಗ ಅವರು ಬಂದಾಗಲೂ ಈ ಸೈಟೆಲ್ಲ ಕೊಟ್ಟಾಗಲೂ ಸಾಹೇಬರ ಅಧಿಕಾರದಲ್ಲಿರಲಿಲ್ಲ. ಯಡಿಯೂರಪ್ಪನವರೇ ಇದ್ದರು, ಅವ್ರ ಕಡೆಯವರೇ ಜಿಲ್ಲಾ ಮಂತ್ರಿ ಇದ್ದರು, ಅವ್ರ ಕಡೆಯವರೇ ಮೂಢ ಅಧ್ಯಕ್ಷ ಆಗಿದ್ದರು, ಅವ್ರ ಕಡೆಯವರೇ ಕಮಿಷನರ್ ಆಗಿದ್ದರು. ಇಲ್ಲಿ ಭಾಳ ಮುಖ್ಯ ಪ್ರಶ್ನೆ, ಪಾರ್ವತಮ್ಮ ಅವರು ಭಾರತ ದೇಶದ ಪ್ರಜೆನ ಹೌದೋ ಅಲ್ವೋ? ಭಾರತ ದೇಶದಲ್ಲಿರುವಂಥ ಒಂದು ಹೆಣ್ಮಕ್ಳಿಗೆ ಸಿಕ್ಕಂಥ ಹಕ್ಕನ್ನೆಲ್ಲ ಅವ್ರು ಪಡಿಬೋದೋ ಅಲ್ವೋ? ಮುಖ್ಯಮಂತ್ರಿ ಹೆಂಡತಿ ಅಂದ ತಕ್ಷಣ ಅವ್ರು ಪಡಿಬಾರ್ದು ಅಂತ ಇದೆಯಾ? ಇದು ಭಾಳ ಮುಖ್ಯ. ಅಲ್ಲೂ ಬರ್ತದೆ ವಿಚಾರನ ವಿರೋಧ ಪಕ್ಷದವರು ರಾಜಕೀಯವಾಗಿ ಅವ್ರನ್ನ ಸದ್ಯ ಪಡೆಯೋದಕ್ಕೋಸ್ಕರ ತಗೊಂಡ್ರು. ವಿಧಾನಸಭೆ ಆಯಿತು, ವಿಧಾನಸಭೆಯಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ ಅಂತ ಹೊರಗೆ ಬಂದು ಮಾತಾಡ್ತಾರೆ. ಅಲ್ಲಿ ಮಾತಾಡಿದ್ರೆ